ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡಂಬರ್ರಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶುರುನಾಗ ಡಾಕ್ಟ್ರು ವಿದ್ಯಾನ ಚೆಕಪ್ ಮಾಡ್ತಿರ್ತಾರೆ. ಆಗ ಅವ್ರಿಗೆ ಗಾಬರಿ ಆಗುತ್ತೆ. ವಾಟ್ ಈಸ್ ದಿಸ್ ಸಿಸ್ಟರ್ ಅಂತ ಕೇಳ್ತಾರೆ. ಆಗ ವಿದ್ಯಾ ಏನಾಯ್ತು ಡಾಕ್ಟ್ರೆ, ಮಗು ಆರೋಗ್ಯವಾಗಿದೆ ತಾನೇ ಅಂತ ಕೇಳ್ತಾಳೆ. ಆಗ ಡಾಕ್ಟ್ರು ಏನಿಲ್ಲ ಇರಮ್ಮ ಅಂತ ಹೇಳ್ತಾರೆ. ಆಗ ಡಾಕ್ಟ್ರು ಇನ್ನೊಮ್ಮೆ ಚೆಕ್ ಮಾಡ್ತಾರೆ. ಆಗ ವಿದ್ಯಾ ಯಾಕೆ ಡಾಕ್ಟ್ರ್ ಏನಾದ್ರೂ ಪ್ರಾಬ್ಲಮ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಹಾಗೇನು ಏನು ಇಲ್ಲಮ್ಮ, ನೀನು ಎದ್ದೇಳು ಅಂತ ಹೇಳ್ತಾರೆ ಡಾಕ್ಟ್ರು. ಆಗ ವಿದ್ಯಾ ಅಯ್ಯೋ ಡಾಕ್ಟ್ರೆ, ಹೊಟ್ಟೆಲಿರೋ ನನ್ನ ಮಗು ಆರಾಮಾಗಿದೆ ತಾನೇ, ಯಾಕೆ ಈ ರೀತಿ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಡಾಕ್ಟ್ರು ನೋಡಮ್ಮ ಒಂದು ಸ್ವಲ್ಪ ಹೊತ್ತು ಹೊರಗೆ ಇರು ನೀನು ಅಂತ ಹೇಳ್ತಾರೆ. ಆಗ ವಿದ್ಯಾ ಗಾಬರಿಯಿಂದ ಮೇಡಮ್ ಏನಾಯ್ತು, ಯಾಕೆ ಹೊರಗಿರ್ಬೇಕು ಅಂತ ಕೇಳ್ತಾಳೆ. ಆಗ ಡಾಕ್ಟ್ರು ಮೊದಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಿಂಗೆಲ್ಲ ಹೇಳ್ತೀನಿ, ನೀವು ಮೊದಲು ಹೊರಗಡೆ ವೇಟ್ ಮಾಡು ಅಂತ ಹೇಳಿ ಕಳಿಸ್ತಾರೆ. ವಿದ್ಯೆ ಆಚೆ ಹೋಗ್ತಾ ಇರ್ಬೇಕಾದ್ರೆ ಡಾಕ್ಟ್ರು ನರ್ಸು ಮಾತಾಡ್ಕೋತಾ ಇರ್ತಾರೆ. ಅದನ್ನ ನೋಡಿ ವಿದ್ಯೆ ಇದೇನು ಇದು ನನ್ನ ಆಚೆ ಕಳಿಸ್ಬಿಟ್ಟು ಇವ್ರು ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಾ ಇದ್ದಾರೆ, ಏನಾದ್ರೂ ನನ್ನ ಮಗಿಗೆ ತೊಂದರೆ ಆಗಿರ್ಬೋದೆ, ಅಪ್ಪ ದೇವ್ರೆ ನೀನೇ ಕಾಪಾಡಬೇಕು ಅಂತ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ. ಈ ಕಡೆ ಡಾಕ್ಟರ್ ಮೋಹನನ ಹತ್ರ ಬರ್ತಾರೆ. ಆಗ ಮೋಹನ ಡಾಕ್ಟ್ರೆ ಎಲ್ಲ ಚಂದಾಗಿದೆ ಅಲ್ವೇ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಮೋಹನ ಅವರೇ ಅಂತ ಹೇಳ್ತಾರೆ. ಆಗ ಅವಳು ಏನಾಯ್ತು ಡಾಕ್ಟ್ರೆ ಅಂತ ಕೇಳ್ತಾಳೆ. ಈ ಕಡೆ ವಿದ್ಯಾ ಹೊರಗಡೆ ಒಬ್ಳೆ ಕೂತ್ಕೊಂಡು ಅಲ್ಲ ಡಾಕ್ಟರ್ ಹತ್ರ ನಾ ಏನು ಕೇಳಿದ್ರು ಹೇಳಲೇ ಇಲ್ಲ, ಅತ್ತೆ ಹತ್ರ ಹೇಳ್ತೀನಿ ಅಂತ ಹೊರಟೇ ಬಿಟ್ರು ಅಂದ್ಕೊಂತಿರ್ತಾಳೆ. ದೇವ್ರೆ ಮಗು ವಿಷಯದಲ್ಲಿ ನಮ್ಗೆ ಮೋಸ ಮಾಡಬೇಡ, ನಮ್ಮ ಗೌಡ್ರಿಗೆ ಈ ವಿಷಯನ ತಡ್ಕೊಳ್ಳೋ ಶಕ್ತಿ ಇಲ್ಲ, ಮಗುಗೆ ಏನು ಆಗದೆ ಇರೋಂಗ್ ನೋಡ್ಕೊಳಪ್ಪ ಅಂತ ಬೇಡ್ಕೋತಾ ಇರ್ತಾಳೆ. ಅಲ್ಲಿಗೆ ಅವ್ರ ಅಪ್ಪ ಅಮ್ಮ ರತ್ನಿ ಮತ್ತೆ ಚಲ್ವಾ ಕೂಡ ಅಲ್ಲಿಗೆ ಬರ್ತಾರೆ ವಿದ್ಯಾನ ಹುಡ್ಕೊಂಡು. ಆಗ ಅವರು ವಿದ್ಯಾನ ಹತ್ರನೇ ಬರ್ತಾರೆ. ಆಗ ಅವ್ರನ್ನ ನೋಡಿ ವಿದ್ಯಾ ಅವ್ವ ಅಪ್ಪ ನೀವೇನಿಲ್ಲಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಅವಳನ್ನ ತಪ್ಕೊಂಡ್ಬಿಡ್ತಾಳೆ. ಆಗ ವಿದ್ಯೆ ಏನಾಯ್ತವ್ವ, ನೀವಿಬ್ರು ಇದಕ್ಕಿದ್ದಂಗೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವ್ರವ್ವ ಅದೇ ಕಣವ್ವ ನೀ ಆಸ್ಪತ್ರೆಗೆ ಬರ್ತಾ ಇದ್ದೀನಿ ಅಂದೆಲ್ಲ ಅದಕ್ಕೆ ಬಂದ್ವಿ ಅಂತ ಹೇಳ್ತಾಳೆ. ಆಗ ವಿದ್ಯೆ ಅದೇನವ್ವ ಫೋನ್ ಮಾಡಿದಾಗ ಬರ್ತೀನಿ ಅಂತ ಒಂದು ವಿಷಯನೂ ಹೇಳಿಲ್ಲ, ನಿಮ್ಮನ್ನ ಇದ್ದಕ್ಕಿದ್ದಂಗೆ ನೋಡಿ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ರತ್ನ ಅದ್ ಸರಿ ಕಣವ್ವ ವಿದ್ಯಾ, ಡಾಕ್ಟ್ರು ನಿನ್ನ ನೋಡಿದ್ರೆ ಅಂತ ಕೇಳ್ತಾಳೆ. ಆಗ ವಿದ್ಯಾ ಈಗ ತಾನೇ ಸ್ಕ್ಯಾನಿಂಗ್ ಮಾಡಿ ಮುಗಿಸಿದ್ರು ಅಂತಾಳೆ. ಆಗ ಏನಂದ್ರವ ಅಂತ ಕೇಳ್ತಾಳೆ. ಆಗ ವಿದ್ಯಾ ನಂತವ ಏನು ಹೇಳಿಲ್ಲ, ಆದ್ರೆ ನರ್ಸ್ ಹತ್ರ ತುಂಬಾ ಗಂಭೀರವಾಗಿ ಮಾತಾಡ್ತಾ ಇದ್ರು, ನಾನು ಕೇಳಿದೆ ಏನು ಅಂತ, ಅದಕ್ಕೆ ನಿಮ್ಮ ಅತ್ತೆ ಜೊತೆ ಮಾತಾಡಿ ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತಾಳೆ. ಆಗ ಚೆಲ್ವಾ ಹೌದೇ, ಹಂಗಾದ್ರೆ ನಿಮ್ಮ ಅತ್ತೆ ಅಲ್ಲವಾ ಅಂತ ಕೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ ಅವರು ಒಳಗೆ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ. ಅದ್ ಸರಿ ನೀವಿಬ್ರು ಯಾಕೆ ಹಿಂಗ್ ದಿಗಿಲ್ ಬೀಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ನೀವಿಬ್ರು ಹಿಂಗ್ ದಿಗಿಲ್ ಬೀಳ್ತಾ ಇರೋದನ್ನ ನೋಡಿದ್ರೆ ಏನೋ ವಿಷಯ ಇದೆ, ಅದು ಏನಂತ ಹೇಳವಾ ಅಂತ ಕೇಳ್ತಾಳೆ. ಅವ್ವ ನಿಜ ಹೇಳು, ಯಾಕಿಲ್ ಬಂದಿದ್ದೀರಾ ಅಂತಾಳೆ. ಅಪ್ಪ ಏನು ತೊಂದರೆ ಇಲ್ಲ ತಾನೇ, ನೀವಿಬ್ರು ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಹಾಗೆ ಅದೇನಾದ್ರೂ ಇದ್ರೆ ಹೇಳ್ಬಿಡವಾ ಅಂತ ಕೇಳ್ಕೊತಾನೆ ಇರ್ತಾಳೆ. ಈ ಕಡೆ ಮೋಹನ ಡಾಕ್ಟ್ರ್ ಮಗುಗೆ ಏನೋ ತೊಂದರೆ ಇಲ್ಲ ಅಲ್ವೇ ಅಂತ ಕೇಳ್ತಾಳೆ. ಹೊಟ್ಟೆಯಲ್ಲಿರೋ ಮಗು ಆರಾಮಾಗಿದೆ ಅಲ್ವಾ, ಹೆರಿಗೆ ಯಾವಾಗ ಆಗ್ಬೋದು ಅಂತ ಕೇಳ್ತಾಳೆ. ಡಾಕ್ಟ್ರು ಏನು ಮಾತಾಡದೆ ಇರೋದನ್ನ ನೋಡಿ ಮೋಹನ ಯಾಕೆ ಡಾಕ್ಟ್ರೆ ಏನಾಗಿದೆ, ಏನು ಮಾತಾಡ್ತಾನೆ ಇಲ್ಲ ಅಂತ ಕೇಳ್ತಾಳೆ. ಆಗ ಡಾಕ್ಟ್ರು ಅದಕ್ಕೂ ಮೊದಲು ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಮೋಹನ ಹ್ಞೂ ಅಂತ ಹೇಳ್ತಾಳೆ. ನಿಮ್ಮ ಸೊಸೆ ಪ್ರೆಗ್ನೆಂಟು ಅಂತ ಹೇಗೆ ಗೊತ್ತಾಯಿತು ಅಂತ ಡಾಕ್ಟ್ರು ಕೇಳ್ತಾರೆ. ಮೋಹನ ಅದು ನಮ್ಮ ವಿದ್ಯಾನ ಅವ್ವನೇ ನಾಡಿ ನೋಡ್ಬಿಟ್ಟು ಹೇಳಿದ್ರು, ಆಮೇಲೆ ಒಬ್ಳು ಸೂಲ್ಗಿತ್ತಿನೂ ಬಸ್ರಿ ಆಗವಳೆ ಅಂತ ಹೇಳಿದ್ರು ಅಂತಾರೆ. ಆಗ ಡಾಕ್ಟ್ರು ಅದಾದ್ಮೇಲೆ ನೀವು ಯಾವ ಡಾಕ್ಟರ್ ಹತ್ರನೂ ಹೋಗಿ ಚೆಕಪ್ ಮಾಡಿಸಿಲ್ವಾ ಅಂತ ಕೇಳ್ತಾರೆ. ಆಗ ಮೌನ ಇಲ್ಲ, ಆದ್ರೆ ನಮ್ಮ ಅತ್ತೆ ಮನೆಯಲ್ಲೇ ನಾಟಿ ಔಷಧಿ ತರಿಸ್ಕೊಡ್ತಾ ಇದ್ರು ಅಂತ ಹೇಳ್ತಾಳೆ. ಅದ್ ಬಿಟ್ರೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಅಂತ ಇವತ್ತೇ ಕರ್ಕೊಂಡ್ ಬಂದಿರೋದು, ಯಾಕೆ ಹಿಂಗ್ ಕೇಳ್ತಾ ಇದ್ದೀರಿ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ನೋಡಿ ನಾನೀಗ ಹೇಳೋ ವಿಷಯನ ಕೇಳಿ ನೀವು ಗಾಬರಿ ಆಗ್ಬೇಡಿ, ನಿಮ್ ಸೊಸೆ ಹೊಟ್ಟೆನಲ್ಲಿ ಮಗು ಇದ್ರೆ ತಾನೇ ಆರೋಗ್ಯವಾಗಿರೋಕೆ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸೊಸೆ ಪ್ರೆಗ್ನೆಂಟೇ ಅಲ್ಲ ಅಂತಾರೆ. ಆಗ ಮೌನ ಏನ್ ಹೇಳ್ತಾ ಇದ್ರ ಡಾಕ್ಟ್ರೆ, ನೀವು ಸರಿಯಾಗಿ ಚೆಕ್ ಮಾಡಿದ್ರ ತಾನೇ ಅಂತ ಹೇಳ್ತಾರೆ. ಆಗ ಡಾಕ್ಟ್ರು ನೋಡಿ ನಾನು ಚೆಕಪ್ ಮಾಡಿ ಜೊತೆಗೆ ಸ್ಕ್ಯಾನಿಂಗು ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ನಿಮ್ಮ ಹತ್ರ ಹೇಳ್ತಿರೋದು ಅಂತಾರೆ. ನೋಡಿ ಮೋಹನ ಅವರೇ, ನಿಮ್ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ, ಯಾರೋ ಈ ವಿಷಯದಲ್ಲಿ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಈ ಕಡೆ ವಿದ್ಯಾ ಜೋರಾಗಿ ಅವ್ವ ಸತ್ಯ ಏನು ಅಂತ ಹೇಳವ, ಅದ್ಯಾಕೆ ಇಬ್ರು ಒಳ್ಳೆ ಮಕ ನೋಡ್ಕೊಂಡು ಹಿಂಗ್ ನಿಂತಿದ್ದೀರಾ ಅಂತ ಜೋರಾಗಿ ಕೇಳ್ತಾಳೆ. ಈಗ ರತ್ನ ಅವಳನ್ನ ಕೂರಿಸಿ ನೋಡು ವಿದ್ಯಾ, ನಾನೀಗ ಒಂದು ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ ಅಂತಾಳೆ. ಆಗ ವಿದ್ಯಾ ಅದೇನ್ ಸತ್ಯ ಮುಚ್ಚಿಟ್ಟಿದ್ರ ದಯವಿಟ್ಟು ಹೇಳಿ ಅಂತಾಳೆ. ಆಗ ರತ್ನ ಅದು ದಿಟ್ಟವಾಗ್ಲೂ ನೀನ್ ಬಸ್ರಿ ಅಲ್ಲ ಕಣವ ಅಂತ ಹೇಳ್ಬಿಡ್ತಾಳೆ. ನಿನ್ ಹೊಟ್ಟೆ ಒಳಕ್ಕೆ ಯಾವ ಮಗಿನೂ ಇಲ್ಲ ಕಣವ ಅಂತ ಹೇಳ್ಬಿಡ್ತಾಳೆ. ಆಗ ವಿದ್ಯಾ ಗಾಬರಿಗೊಂಡು ಅವ್ವ ನೀನೇನ್ ಹೇಳಿದೆ ಅಂತ ಅಳ್ತಾ ಇರ್ತಾಳೆ. ನಾನು ಬಸ್ರಿ ಅಲ್ವಾ ಅಂತ ಕೇಳ್ತಾಳೆ. ಆಗ ರತ್ನ ಇಲ್ಲ ಕಣವ ಅಂತ ಹೇಳ್ತಾಳೆ. ಆಗ ವಿದ್ಯಾ ಅಲ್ಲ ಕಣವ, ಅವತ್ ನಾ ತಲೆ ಸುತ್ತಿ ಬಿದ್ದಾಗ ನೀನು ಸುಬ್ಬಮ್ಮ ಕೈ ಹಿಡಿದು ಹೇಳಿದ್ದು ಅಂತಾಳೆ. ಆಗ ರತ್ನ ಅಳಿಯಂದ್ರ ಕೈಯಿಂದ ನಿನ್ನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಸುಮ್ಮನಾಗ್ಬಿಟ್ಟೆ, ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಅಳ್ತಾ ನಾನು ಏನ್ ಮಾಡ್ದೆ ಅಂತ ಬಾಣ್ಲಿಯಿಂದ ಬೆಂಕಿಗೆ ಹಾಕ್ಬಿಟ್ಟೆ ಅವ್ವ ಅಂತ ಅಳ್ತಾ ಇರ್ತಾಳೆ. ಆಗ ರತ್ನ ಇಲ್ಲ ಕಣವ, ಅವತ್ತಿನ ಪರಿಸ್ಥಿತಿಲಿ ಈ ದಾರಿ ಬಿಟ್ರೆ ಬೇರೆ ದಾರಿ ಕಾಣ್ಲಿಲ್ಲ ನಂಗ ಅಂತ ಹೇಳ್ತಾಳೆ. ನನ್ನ ಕ್ಷಮಿಸ್ಬಿಡವ ಅಂತ ಕೈ ಮುಗಿತಾಳೆ. ಆಗ ವಿದ್ಯಾ ಅವ್ವ ಜೀವಂತ ಇರ್ಬೇಕಾದ್ರೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಕ್ಷಮಿಸ್ಬಿಡವ ಅಂತ ಅದ್ ಹೆಂಗವ್ವ ಕೇಳ್ತೀಯ ಅಂತ ಕೇಳ್ತಾಳೆ.
ಇಂಥ ಸುಳ್ಳು ಹೇಳೋ ಬದಲು ನೀನೇ ನಿನ್ನ ಕೈಯಾರೆ ನನ್ನ ಕೊಂದ್ಬಿಟ್ಟಿದ್ರೆ ಸಂತೋಷವಾಗಿ ಸತ್ತೋಗ್ತಿದ್ದೆ ಅವ್ವ ಅಂತಾಳೆ. ಆಗ ಚೆಲ್ವ ಪ್ರಾಣ ಉಳ್ಸೋಕೆ ಒಂದು ಸುಳ್ಳು ಹೇಳು, ಅದು ಧರ್ಮಕ್ಕಿಂತ ದೊಡ್ಡದು ಅಂತ ಒಂದು ಸುಳ್ಳು ಹೇಳಿದಾಳೆ ಕಣವ್ವ ಅಂತಾನೆ. ಆಗ ವಿದ್ಯೆ ಯಾವ ಸಂಪತ್ಗೋಸ್ಕರ ಸುಳ್ಳು ಹೇಳಿ ನನ್ನ ಪ್ರಾಣ ಕಾಪಾಡ್ಬೇಕಿತ್ತಪ್ಪ ಅಂತಾಳೆ. ಆಗ ರತ್ನ ಹಂಗೆ ಅನ್ಬೇಡ ಕಣವ್ವ, ಎತ್ಮಗಳ ಜೀವ ಕಣ್ಣೆದುರಿಗೆ ಹೋಗ್ತಿರ್ಬೇಕಾದ್ರೆ ಹೆಂಗ್ ಸುಮ್ಕಿರಕ್ಕಾಯ್ತದೆ ಹೇಳು ಅಂತಾಳೆ. ಆಗ ಚೆಲುವ ದಿಟ ಹೇಳ್ಬೇಕು ಅಂದ್ರೆ ನಿನ್ನ ಪಂಚಾಯಿತಿ ಕಟ್ಟೆಯಲ್ಲಿ ಕರೆಸಿ ಗೌಡ್ರ ಮನೆ ಸೇರ್ಸೋದ್ ಮೇಲೆ ತನಕನೂ ನಂಗೆ ಈ ವಿಷಯ ಗೊತ್ತಿರ್ಲಿಲ್ಲ ಕಣವ್ವ ಅಂತಾನೆ. ವಿದ್ಯೆ ಅಳ್ತಾ ನಿನ್ಗೆ ಗೊತ್ತಾದ್ಮೇಲಾದ್ರೂ ನನ್ನ ತಾವ ಹೇಳ್ಬೇಕಿತ್ತಲ್ಲಪ್ಪ ಅಂತಾಳೆ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಅಟ್ಟಿಯವ್ರ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡವ್ರೆ ಅಂತ ಬೇಡ್ಕೋತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಏನ್ ಶಿಕ್ಷೆ ಕೊಟ್ಟಿದ್ರು ನಾನು ಅನುಭವಿಸ್ತಿದ್ದೆ. ಆದ್ರೆ ನನ್ನ ಗಂಡ ಮನೆಯವ್ರ ಮನಸ್ಸಲ್ಲೆಲ್ಲ ಬಗೆ ಆಸೆ ಹುಟ್ಟಿಸಿ ಅವ್ರ ಕನಸುಗಳನ್ನೆಲ್ಲ ಹೊತ್ಕೊಳಂಗ್ ಮಾಡಿ ಅವ್ರಿಗೆ ದ್ರೋಹ ಮಾಡಿ ಶಾಣೆ ದೊಡ್ಡ ತಪ್ಪು ಮಾಡ್ಬಿಟ್ರಪ್ಪ ಅಂತ ಅಳ್ತಾಳೆ. ಕಣ್ಕಿತ ಮುಚ್ಚಿಟ್ಟೆ ನನ್ನ ಜೀವನ ಸಡ್ಡಿಗೆ ಬಂದು ನಿಂತಿದೆ, ಅದರಲ್ಲೂ ಈ ವಿಷಯ ಗೊತ್ತಾದ್ರೆ ಅದೆಲ್ಲಿಗೆ ಬಂದು ನಿಲ್ತದೋ ಭಗವಂತ ಅಂತ ತಲೆ ಹೊಡ್ಕೊಂಡು ಅಳ್ತಾ ಇರ್ತಾಳೆ. ಅಂತ ಒಂದ್ ಸುಳ್ಳು ಹೇಳಿ ನನ್ನ ಪ್ರಾಣ ಕಾಪಾಡಿದೀನಿ ಅಂತ ನೀವು ಅನ್ಕೊಂಡಿದೀರಾ, ಆದ್ರೆ ಇದರಿಂದ ಅವ್ರ ಕೋಪ ಇನ್ನೂ ಹೆಚ್ಚಾಗ್ತದೆ. ಅಂತ ಒಂದ್ ಸುಳ್ಳು ಹೇಳಿದ್ರೆ ಅವ್ರು ನನ್ನ ಕ್ಷಮಿಸಕ್ಕಿಲ್ಲ ಅಂತ ಒಂದ್ಕಿತಾನು ಯೋಚನೆ ಮಾಡ್ಲಿಲ್ವಾ ನೀವು ಅಂತಾಳೆ. ಆಗ ರತ್ನ ನಿಂಗ್ ಮೋಸ ಮಾಡ್ಬೇಕಂತಾಗ್ಲಿ ನೀವು ಹೊಸ ಆಸೆ ಹುಟ್ಟಿಸ್ಬೇಕಂತಾಗ್ಲಿ ಈ ತರ ಮಾಡ್ಲಿಲ್ಲ ಕಣವ, ಹೇಳ್ಬೇಕು ಅಂದ್ರೆ ನಿನ್ ಜೀವ ಉಳಿಸ್ಬೇಕು ಅಂತವ ಅಂತಿರ್ತಾಳೆ. ಆಗ ವಿದ್ಯಾ ಅದಕ್ಕೆ ಇಂಥ ದಡ್ರಾದ್ರು ಇಂಥ ವಿಷಯದಾಗ ಯಾರಾದ್ರೂ ಸುಳ್ಳು ಹೇಳಾರ ಅಂತ ಕಿರಿಸ್ತಾಳೆ. ನಾನೊಬ್ಳು ದಡ್ಡಿ ನಿಮ್ ಮಾತನ್ನ ಕೇಳ್ಕೊಂಡು ನನ್ನ ಹೊಟ್ಟೆಲ್ ಮಗಿ ಇದೆ ಅಂತ ತಿಳ್ಕೊಂಡು ನಾವು ಒಬ್ಬೊಬ್ಳೆ ಮಾತಾಡ್ತಾ ಇದ್ದೆ. ನನ್ ಮಗು ಹುಟ್ಟೋದ್ರಿಂದ ಗೌಡ್ರು ಮಾವಯ್ಯ ನನ್ನ ಮೇಲಿದ್ದ ಕೋಪ ಎಲ್ಲ ಕರಗಿ ನನ್ನ ಕ್ಷಮಿಸಿ ತಿರ್ಗಾ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ನಾ ಹೇಳಿದ್ ಸುಳ್ಳು ಅಂತ ಗೊತ್ತಾದ್ರೆ ಅವ್ರಿಗೆ ಹೋಗಿ ಹೆಂಗೆ ನಾ ಮುಖ ತೋರಿಸ್ಲಿ ಅಂತಾಳೆ. ಸಮಾಧಾನ ಮಾಡ್ಕೊರವ, ಸಮಾಧಾನ ಮಾಡ್ಕೊ ಅಂತ ಚೆಲುವ ಹೇಳ್ತಾನೆ. ಆಗ ವಿದ್ಯಾ ಕಿರಿಸ್ತಾನೆ, ದಯವಿಟ್ಟು ಸುಮ್ಮನೆ ಇದ್ಬಿಡಪ್ಪ ಅಂತ ಕಿರ್ಚಿ ಕೈ ಮುಗಿತಾಳೆ. ನನ್ಗೆ ಈ ಮದ್ವೆ ಬೇಡ, ನಾನು ಓದ್ಕೋಬೇಕು ಅಂತ ನಿಮ್ಮ ಹತ್ರ ಯಾವಾಗ ಹೇಳಿದ್ರು ನೀವು ತಾಳ್ಮೆಯಿಂದ ಕೇಳಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಪ್ಪ. ಇದು ಹಾಳಾಗೋಗ್ಲಿ, ಮಾವಯ್ಯ ಜೈಲ್ಗೆ ಹೋಗೋಕ್ ಕಾರಣ ನಾನೇ ಅಂತ ಹೇಳ್ಬಿಡ್ತೀನಿ ಅಂದಾಗ ಅವಾಗೂ ನೀವಿಬ್ರು ನನ್ನನ್ನ ತಡೆದ್ರಿ. ಈಗ ಮಗುವಿನ ವಿಷಯದಲ್ಲಿ ಎಲ್ಲರ ಕಣ್ಣಿಗೂ ಮಣ್ಣೆರಚಿ ಈಗ ನನ್ನನ್ನು ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದೀರಾ ಅಂತಾಳೆ. ಮಾಡಿರೋ ಒಂದ್ ತಪ್ಪಿಂದ ಪಾಪ ಕಳ್ಕೊಬೇಕು ಅಂತ ಅಟ್ಟಿಯಿಂದ ಹೊರಗಿದ್ದೀನಿ. ಈಗ ಈ ಪಾಪನ ಕಳ್ಕೊಳ್ಳೋಕೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ, ಹೇಳಿ ಅಂತಾಳೆ. ಆಗ ಚೆಲ್ವ ನಮ್ಮಿಂದ ಶಾಣೆ ದೊಡ್ಡ ತಪ್ಪಾಗಿದೆ, ನಮ್ಗೆ ಕ್ಷಮಿಸ್ಬಿಡವಾ ಅಂತ ಬೇಡ್ಕೋತಾನೆ. ಹಾಗೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮೋಹನನು ಅಲ್ಲಿ ಬರ್ತಾಳೆ. ಆಗ ಚೆಲ್ವ ಅವ್ವ ಅಂತ ಕರೀತಾನೆ. ಸಾಕ್ ನಿಲ್ಸು ಅಂತಾಳೆ ಮೋಹನ. ಇಲ್ಲಿ ಗಂಟ ನೀವ್ ಹೇಳಿರೋದು ಸಾಕು, ಇನ್ಮೇಲೆ ಏನು ಹೇಳ್ಬೇಡಿ. ನಿಮ್ಗೆಲ್ಲ ಅದೆಷ್ಟು ಧೈರ್ಯ ಇದ್ರೆ ನಮ್ಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿದ್ರಿ. ಇದು ನಮ್ಮ ಇಡೀ ಕುಟುಂಬಕ್ಕೆ ಮಾಡಿರೋ ದ್ರೋಹ, ನಮ್ಮ ಆಸೆ, ನಮ್ಮ ನಂಬಿಕೆ ಗಳ ಜೊತೆ ಚೆಲ್ಲಾಟ ಆಡ್ಬಿಟ್ರಿ ಅಲ್ವೇ. ಮೊದ್ಲು ನೀವ್ ಹೇಳಿದ ಸುಳ್ಳು ನಮ್ಮ ಮನೆಯವ್ರು ಮಾಡಿದ ದ್ರೋಹನೇ ನಮ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಇಂಥದ್ರಲ್ಲಿ ಇಂಥ ಮೋಸ ಮಾಡಕ್ ನಿಮ್ಗೆ ಹೇಗ್ ಮನ್ಸ್ ಬಂತು ಅಂತ ಕೇಳ್ತಾಳೆ. ನಿಮ್ಮೇಲೆ ನಿಮ್ ಮಗಳ ಮೇಲೆ ಇಡೀ ಅಟ್ಟಿಯವ್ರ ಕೋಪದಲ್ಲಿ ಇದ್ರುನು ನಾನು ಒಂದು ದಿನಾನು ನಿಮ್ಗಳ ಮೇಲೆ ಕೋಪ ತೋರಿಸ್ಲಿಲ್ಲ. ಇವಳನ್ನ ನನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊಂಡೆ. ನನ್ನಂತವಳಿಗೆ ಮೋಸ ಮಾಡಕ್ಕೆ ನಿಂಗೆ ಹೇಗ್ ಮನ್ಸ್ ಬಂತು ಅಂತ ಕೇಳ್ತಾಳೆ. ಇವ್ರ ಊಟ ಸೇರ್ಕೊಂಡು ನೀನು ಇಂಥ ಕೆಲಸ ಮಾಡ್ಬಿಟ್ಟಿಯಾ ವಿದ್ಯಾ ಅಂತ ಕೇಳ್ತಾಳೆ. ಆಗ ರತ್ನ ಅವಳ ಕಾಲಿಡ್ದು ಅವ್ವರೇ ಇದ್ರಾಗ ಅವಳದೇನು ತಪ್ಪಿಲ್ಲ, ಅವಳಿಗೂ ಈ ವಿಷಯ ಗೊತ್ತಾಗಿದ್ದು ಈಗ್ಲೇ ನಾನು ಹೇಳಿದ್ದು ಅಂತ ಕಾಲಿಡ್ದು ಬೇಡ್ಕೋತಾಳೆ. ಆಗ ಚೆಲ್ವನು ಅವತ್ತು ಅಳಿಯಂದ್ರ ಕೈಲಿಂದ ಇವಳನ್ನ ಕಾಪಾಡ್ಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ತರ ಸುಳ್ಳು ಹೇಳ್ಬಿಟ್ಟವಳೆ, ಅದ್ ಬಿಟ್ರೆ ನಿಮ್ಗೆ ಮೋಸ ಮಾಡ್ಬೇಕು ಅಂತ ಯಾವ ಉದ್ದೇಶನೂ ಇಲ್ಲ ಅಂತಿರ್ತಾನೆ. ಆಗ ಮೋಹನ ಸಾಕು ನಿಮ್ ನಾಟಕ, ಏನಂತ ಗೊತ್ತಿದ್ರು ನಿಮ್ ಮಾತನ್ನ ನಾವು ನಂಬ್ತೀನಿ ಅಂತ ಅನ್ಕೋಬೇಡಿ. ಇಷ್ಟು ದೊಡ್ಡ ಸುಳ್ಳು ನಿಮ್ ಮಗಳಿಗೆ ಗೊತ್ತಿಲ್ಲ ಅನ್ನೋದು ಬೆಕ್ಕಿಗೆ ಜ್ವರ ಬಂದಿರೋ ಮಾತು. ಹೋಗಿ ನಿಮ್ಮಂತ ಮೋಸಗಾರರ ಸಂಬಂಧ ಮಾಡಿದ್ವಲ್ಲ, ನಮಗ್ ನಾಚಿಕೆ ಆಗ್ಬೇಕು ಅನ್ಕೋತಾಳೆ. ಈಗ್ಲೇ ನಾನು ಹೋಗಿ ಮನೆಯವ್ರಿಗೆಲ್ಲ ಈ ಸತ್ಯನ ಹೇಳ್ಬಿಡ್ತೀನಿ ಅಂತ ಜೋರಾಗಿ ಕೂಗ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಪೂರ್ತಿಯಾಗಿ ನೋಡಿ. ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.